ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗ್ ಅನ್ನೋದು ತುಂಬ ಸ್ಪೆಷಲ್, ತುಂಬ ಡೀಪ್, ತುಂಬ ಎಮೋಷ್ನಲ್. ನಿಮ್ಮ ವ್ಯಕ್ತಿಯ ಮನಸ್ಸಿನೊಳಗಡೆ ಏನು ನಡೀತಾ ಇದೆ, ಅವರ ಹೃದಯ ನಿಮಗೆ ಏನು ಹೇಳ್ತಾ ಇದೆ ಅಂತ ಈ ರೀಡಿಂಗಲ್ಲಿ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಧಾನವಾಗಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಮುಖವನ್ನು, ಅವರ ಫೇಸನ್ನು ಕ್ಲಿಯರಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ ನಿಮ್ಮ ಜೊತೆ ಇದೆ. ಸೊ ಹಾಗಾಗಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಪಾಸಿಟಿವ್ ಆಗಿ ಫೀಲ್ ಮಾಡಿ. ಆ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈಗ ನಿಮ್ಮ ಪಾರ್ಟ್ನರ್ನ ಮನಸ್ಸು ಒಂದೇ ರೀತಿಯಾಗಿ ಇಲ್ಲ, ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಾಣ್ತಾ ಇದೆ. ಅವರ ಹೃದಯದಲ್ಲಿ 2 ಫೀಲಿಂಗ್ಸ್ ಓಡಾಡ್ತಾ ಇದೆ. ಒಂದು ಕಡೆ ತುಂಬ ಪ್ರೀತಿ ನಿಮ್ಮ ಮೇಲೆ, ಮತ್ತೊಂದು ಕಡೆ ಕನ್ಫ್ಯೂಷನ್, ಒತ್ತಡ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸೋಕೆ ಆಗ್ತಾ ಇಲ್ಲ. ಅಂದರೆ ಇದು ಸಾಧಾರಣವಾಗಿ ಇಷ್ಟ ಅಂತ ಅಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದೆ. ಆಲ್ಮೋಸ್ಟ್ ಅವರ ಹಿಡಿತ ತಪ್ಪೋ ಮಟ್ಟಿಗೆ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅದೇ ರೀತಿ ಗೊಂದಲ, ಕನ್ಫ್ಯೂಷನ್ನಲ್ಲಿದ್ದಾರೆ. ನಿಮ್ಮ ಬಗ್ಗೆ ಕೆಲ ವಿಷಯಗಳನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ಈ ಹಿಂದೆ ಕೂಡ ಆಗಿರ್ಬೋದು, ಪಾಸ್ಟಲ್ಲಿ ಅಥವಾ ರೀಸೆಂಟ್ ಪಾಸ್ಟಲ್ಲಿ ಕೂಡ ಆಗಿರ್ಬೋದು. ನೀವು ಏನಾದರೂ ಹೇಳಿದ್ರೂ ಅದನ್ನು ಬೇರೆ ರೀತಿಯಲ್ಲಿ ತಗೊಂಡಿರ್ಬೋದು, ಅಥವಾ ಬೇರೆಯವರ ಮಾತು ಕೇಳಿ ನಿಮ್ಮ ಮೇಲೆ ಡೌಟ್ ಬಂದಿರ್ಬೋದು. ಯಾವುದೇ ವಿಷಯ ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು. ಇದರಿಂದ ಅವರ ಮನಸ್ಸಿನಲ್ಲಿ ಇದು ಸರಿನಾ, ಈ ರಿಲೇಷನ್ಶಿಪ್ಪಲ್ಲಿ ಹೇಗೆ ಅನ್ನೋ ಕನ್ಫ್ಯೂಷನ್ ಕೂಡ ಬಂದಿರಬಹುದು. ಅಥವಾ ಒಮ್ಮೊಮ್ಮೆ ಅವ್ರಿಗೆ ಏನು ಅನ್ನಿಸ್ತಾ ಇತ್ತು ಅಂದರೆ ಈ ರಿಲೇಷನ್ಶಿಪ್ ಬೇಡ, ರಿಲೇಷನ್ಶಿಪ್ಪಿಂದ ದೂರ ಹೋಗಬೇಕು ಅನ್ನೋ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಯಾಕೆಂದರೆ ಮನಸ್ಸಿನಲ್ಲಿ ತುಂಬ ಒತ್ತಡ, ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲೋ ಅನ್ನೋ ಫೀಲಿಂಗ್ಸ್. ಆದರೆ ಇದು ನಿಜವಾಗ್ಲೂ ನಿಮ್ಮಿಂದ ದೂರ ಹೋಗಬೇಕು ಅಂತ ಅಲ್ಲ ಅವ್ರು ಅಂದ್ಕೊಳ್ತಾ ಇರೋದು. ಸಿಚುವೇಶನ್ನಿಂದ ಎಸ್ಕೇಪ್ ಆಗಬೇಕು ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಅದೇ ರೀತಿ ಈ ವ್ಯಕ್ತಿಗೆ ಬೇಸರ, ಟಯರ್ಡ್ ಆಗಿದ್ದಾರೆ. ಅವರು ತುಂಬ ಜಾಸ್ತಿ ಯೋಚನೆ ಮಾಡೋದು, ಜಾಸ್ತಿ ಫೀಲಿಂಗ್, ಮನಸ್ಸಿನ ಒಳಗಡೆ ತುಂಬ ಪ್ರೆಷರ್ ಇಟ್ಕೊಂಡು ಇರೋದು. ಇದರಿಂದ ಅವರು ಮೆಂಟಲಿ ತುಂಬ ಟಯರ್ಡ್ ಆಗಿರುವ ಎನರ್ಜಿ ಇದೆ. ಅದೇ ರೀತಿ ಕಮಿಟ್ ಆಗಬೇಕು ಅನ್ನೋ ಮನಸ್ಸು. ಇಷ್ಟೆಲ್ಲ ಗೊಂದಲ ಇದ್ದರೂ ಕೂಡ ಅವ್ರು ನಿಮ್ಮ ಜೊತೆ ಸೆಟ್ಲ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರು ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಅವರ ಹೃದಯ ಹೇಳ್ತಾ ಇದೆ ಇವರು ನನ್ನವರೇ ಅನ್ನೋ ಫೀಲಿಂಗ್ಸನ್ನು ಕೊಡ್ತಾ ಇದೆ. ಅವ್ರು ನಿಮ್ಮನ್ನು ಅವರ ಲೈಫ್ನಲ್ಲಿ ಕ್ಲೋಸ್ ಆಗಿ ಅವರ ಜೊತೆನೇ ಇಟ್ಕೋಬೇಕು, ಅವರ ಲೈಫ್ನಲ್ಲೇ ನಿಮ್ಮನ್ನು ಇಟ್ಕೋಬೇಕು, ನಿಮ್ಮನ್ನು ದೂರ ತಳ್ಳಬಾರ್ದು, ದೂರ ಕಳಿಸ್ಬಾರ್ದು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅವರು ಕೆಲವೊಂದು ಸಲ ಏನು ಥಿಂಕ್ ಮಾಡ್ತಾರೆ ಅಂದರೆ ತಪ್ಪು ನಿಮ್ಮದು ಇದೆ, ಅವ್ರದ್ದು ಇದೆ. ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಜಗಳ ಬಂದಿರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು. ಇದೆಲ್ಲದರ ತಪ್ಪು ಅವ್ರು ಮಾತ್ರ ಅಲ್ಲ, ಅಥವಾ ನೀವು ಮಾತ್ರ ಅಲ್ಲ. ಇಬ್ಬರೂ ಪರ್ಫೆಕ್ಟ್ ಇಲ್ಲ, ಇಬ್ಬರೂ ಕೂಡ ತಪ್ಪು ಮಾಡಿದ್ದೀವಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಾವಿಬ್ಬರು ಪರ್ಫೆಕ್ಟ್ ಅಲ್ಲ ಅನ್ನೋ ಅರ್ಥದಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ತಪ್ಪು ಮಾಡಿದ್ದೀರಾ, ಅವರು ತಪ್ಪು ಮಾಡಿದ್ದಾರೆ ಅಂತ. ಹಾಗಾಗಿ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಿಂದ ದೂರ ಆಗಬೇಕು ಅಂತಲ್ಲ, ಅಂದರೆ ಒಂದು ಮೆಚ್ಯೂರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಇಬ್ಬರೂ ಕೂಡ ತಪ್ಪು ಮಾಡಿದ್ದೀವಿ, ಮುಂದಕ್ಕೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಬೇಗ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಸ್ಪೆಷಲ್ ಯಾಕೆ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ ಇನ್ನೊಬ್ಬರ ಜೊತೆ ನಿಮ್ಮ ಜೊತೆ ಇರುವ ಫೀಲಿಂಗ್ಸ್ ಅವ್ರಿಗೆ ಬರ್ತಾ ಇಲ್ಲ. ನಿಮ್ಮ ಜೊತೆ ಇದ್ದ ಅನುಭವ, ನಿಮ್ಮ ಮಾತು, ನಿಮ್ಮ ಪ್ರೆಸೆನ್ಸ್ ಅವರಿಗೆ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ನೀವು ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇದ್ದೀರಾ, ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಇದೆ. ಬಟ್ ಬೇರೆಯವರ ಜೊತೆ ಅಥವಾ ಎಲ್ಲೂ ಕೂಡ ಆ ವ್ಯಕ್ತಿಗೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಅನ್ನೋದು ಸಿಗ್ತಾ ಇಲ್ಲ. ಹೊರಗಡೆ ಇದ್ದರೂ ಕೂಡ, ಫ್ರೆಂಡ್ಸ್ಗಳ ಜೊತೆ ಇದ್ದರೂ ಕೂಡ ನಿಮ್ಮ ನೆನಪಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ
ಅವರ ಎನರ್ಜಿ ಯಾವ ರೀತಿ ಇದೆ ಅಂದರೆ ನಿಮಗೆ ತುಂಬ ಅಟ್ಯಾಚ್ ಆಗಿದ್ದಾರೆ, ಬಟ್ ಕನ್ಫ್ಯೂಸಲ್ಲಿದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇರಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆದರೆ ರಿಲೇಷನ್ಶಿಪ್ಪನ್ನು ಯಾವ ರೀತಿ ಸರಿಪಡಿಸೋದು ಅನ್ನೋದೀಗ ಪ್ರೆಸೆಂಟಲ್ಲಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನೋದು ಫೇಕ್ ಆಗಿಲ್ಲ, ನಿಜವಾಗಿರುವ ಡೀಪ್ ಫೀಲಿಂಗ್ ಆಗಿದೆ. ಕ್ಲಾರಿಟಿ, ಕಮ್ಯುನಿಕೇಷನ್ ಅನ್ನೋದು ಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಕ್ಲಾರಿಫಿಕೇಷನ್ ಎನರ್ಜಿ, ಇವರು ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅಂದ್ಕೊಳ್ತಾ ಇರ್ಬೋದು ನಾನು ಮಾತ್ರ ಫೀಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ, ಆದರೆ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕ್ಷಣಕ್ಕೂ ನಿಮ್ಮ ವಿಚಾರ ಅವರ ಮನಸ್ಸಿನಿಂದ ಹೊರಗಡೆ ಹೋಗ್ತಾ ಇಲ್ಲ. ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇರುವ ಆಸೆ, ಕ್ರೇವಿಂಗ್ ತುಂಬ ಜಾಸ್ತಿ ಆಗ್ತಾ ಇದೆ. ಬಟ್ ರಿಯಾಲಿಟಿಯಲ್ಲಿ ನೋಡಿದಾಗ ಅದನ್ನು ಫೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಬಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲೇ ಒಂದು ಪ್ರಪಂಚವನ್ನು ಕಟ್ಕೊಂಡಿದ್ದಾರೆ. ಆ ಎನರ್ಜಿ ಇದೆ. ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಜೊತೆ ನಗ್ತಾರೆ, ಆ ಫೀಲಿಂಗ್ ಆಗ್ತಾ ಇದೆ. ಅಂದರೆ ನಿಮ್ಮ ಜೊತೆ ಅವರು ಮಾತಾಡ್ತಾ ಇರೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ರಿಯಾಲಿಟಿಯಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಇದೆ. ಅಂದರೆ ಅವ್ರು ಅಂದ್ಕೊಳ್ತಾರೆ ಯಾವ ರೀತಿ ಫೇಸ್ ಮಾಡೋದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಯಾಲಿಟಿನ ಅವ್ರಿಗೆ ಸ್ವೀಕಾರ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಪ್ರತಿದಿನ ಕೂಡ ನೀವು ಅವರ ಮನಸ್ಸಿನಲ್ಲೇ ಸುತ್ತುತ್ತಾ ಇದ್ದೀರಾ. ನಿಮ್ಮ ಯೋಚನೆಗಳನ್ನು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರಿ ಇವತ್ತಿಗಿಷ್ಟು ಸಾಕು, ನಾಳೆ ಯೋಚನೆ ಮಾಡೋಣ ಅಂತ ಅಲ್ಲ. ಪ್ರತಿದಿನ ಕೂಡ, ಪ್ರತಿ ನಿಮಿಷ ಕೂಡ ನಿಮ್ಮ ನೆನಪು ಅನ್ನೋದು ಅವರನ್ನು ಕಾಡ್ತಾ ಇದೆ. ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಇದೆ. ಅಂದರೆ ನೀವು ಹತ್ತಿರ ಇರಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಇದೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು ಅನ್ನೋ ಹಂಬಲ ತುಂಬ ಇದೆ. ಅಂದರೆ ಇದು ಸಾಮಾನ್ಯವಾದ ಇಷ್ಟ ಅಲ್ಲ, ಮನಸ್ಸಿನ ಒಳಗಡೆ ತುಂಬ ಡೀಪ್ ಆಗಿರುವಂತಹ ಫೀಲಿಂಗ್ಸ್ ಬರ್ತಾ ಇದೆ. ನಿಜ ಜೀವನದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ, ಅಂದರೆ ರಿಯಾಲಿಟಿಯಲ್ಲಿ ಮಾತಾಡೋದಕ್ಕೆ ಆಗದೇ ಇರ್ಬೋದು. ಅವರ ಮನಸ್ಸು ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದೆ. ಅಂದರೆ ಅಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇದ್ದ ಹಾಗೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲೇ ನಿಮ್ಮ ಬಗ್ಗೆ ಒಂದು ಪ್ರಪಂಚವನ್ನು ಕಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಮಾತು, ನಿಮ್ಮ ಜೊತೆ ಸಮಯ, ನಿಮ್ಮ ಜೊತೆ ನೆಮ್ಮದಿ, ನಿಮ್ಮ ಜೊತೆ ಖುಷಿಯನ್ನು ಕಾಣ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಅಂದರೆ ಅದು ಅವರಿಗೆ ಸ್ವಲ್ಪ ಸಮಾಧಾನ ಕೊಡ್ತಾ ಇದೆ. ಅವರಿಗೆ ಅರಿವು ಬರ್ತಾ ಇದೆ. ಕೆಲವು ವಿಷಯಗಳು ಈಗ ಅರ್ಥ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್, ಈ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್, ಇದರ ಬಗ್ಗೆ ಅವರಿಗೆ ಫೀಲ್ ಆಗ್ತಾ ಇದೆ. ಮೊದಲು ಅವರು ಯಾವುದೇ ರೀತಿ ಬಿಹೇವ್ ಮಾಡಿರಬಹುದು, ಬಟ್ ಈಗ ಅವರು ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಏನು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಇದೆ. ಯೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಫೇಸ್ ಮಾಡೋದು, ನಾನು ಇವರಿಗೆ ಸರಿಯಾಗ್ತೀನಾ, ನಾನು ಇವರಿಗೆ ಸರಿಯಾದ ವ್ಯಕ್ತಿನಾ, ಈ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ತುಂಬ ಹೈಯಲ್ಲಿ ನೋಡ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಮುಂದೆ ಬರೋದಕ್ಕೆ ಅವ್ರಿಗೆ ಭಯ, ಫಿಯರ್ ಅನ್ನೋದಿದೆ. ರಿಯಾಲಿಟಿಗೆ ಬರೋದಕ್ಕೆ ಫಿಯರ್ ಇದೆ. ಮಾತಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಮತ್ತೆ ಅದೇ ತಪ್ಪು ಆಗಬಾರ್ದು ಅನ್ನೋ ಭಯ ಇದೆ. ಮೊದಲು ಏನು ತಪ್ಪಾಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ, ಆ ವ್ಯಕ್ತಿ ಏನೋ ಸುಳ್ಳು ಹೇಳಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಹರ್ಟ್ ಮಾಡಿರ್ಬೋದು. ಆ ಬಿಹೇವಿಯರಿಂದ ಈಗ ಅದರ ಬಗ್ಗೆ ಫೀಲ್ ಮಾಡ್ಕೊಳ್ತಿದ್ದಾರೆ. ಸತ್ಯವನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇರುವ ಆಸೆ ಜಾಸ್ತಿ ಆಗ್ತಾ ಇದೆ. ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಲ್ಲ. ಡೌಟ್ ಪಡ್ತಾ ಇದ್ದಾರೆ. ಅವರ ಮೇಲೆ ಅವರೇ ಡೌಟ್ ಪಡ್ತಾ ಇದ್ದಾರೆ. ಇದರಿಂದ ಮುಂದೆ ಬರೋದಕ್ಕೆ, ಅಂದರೆ ನಿಮ್ಮ ಎದುರಿಗೆ ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಭಯ ಇದೆ, ಫಿಯರ್ ಇದೆ. ಇದು ಅವರ ಮನಸ್ಸಿನ ಸ್ಥಿತಿ. ಇವರಿಗೆ ಯಾವ ಫೀಲಿಂಗ್ಸ್ ಇದೆ, ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಇದು ನಿಮ್ಮ ಜೊತೆ ಕೇವಲ ಹತ್ತಿರ ಆಗಿರುವಂತಹ ಅಟ್ಯಾಚ್ಮೆಂಟ್ ಅನ್ನೋದು ಅಲ್ಲ. ಮನಸ್ಸಿನ ಒಳಗಡೆ ತುಂಬ ಗಾಢವಾದ ಡೀಪಾದ ಪ್ರೀತಿ ಇದೆ. ಆದರೆ ಆ ಪ್ರೀತಿಯ ಜೊತೆ ಅವ್ರಿಗೆ ಪ್ರೆಷರ್, ಒತ್ತಡ ಕೂಡ ಇದೆ, ಗೊಂದಲ ಇದೆ. ಅಂದರೆ ಮನಸ್ಸು ಪ್ರೀತಿಯಿಂದ ತುಂಬಿದೆ, ಆದರೆ ಅವರ ಮೈಂಡ್, ಅವರ ತಲೆ ಯೋಚನೆಗಳಿಂದ ಹಿಡ್ಕೊಂಡಿದೆ, ಕಂಗೆಟ್ಟಿದೆ. ಪ್ರೀತಿ ಪ್ಲಸ್ ಪ್ರೆಷರ್ ಎರಡೂ ಜೊತೆಯಾಗಿದೆ. ಅವರ ಹೃದಯ ಒಂದು ಕಡೆ ಹೇಳ್ತಾ ಇದೆ ಇವರೇ ನನ್ನವರು ಅಂತ, ಆದರೆ ಅವರ ಮೈಂಡ್ ಏನು ಹೇಳ್ತಾ ಇದೆ, ಏನು ಮಾಡೋದು, ಯಾವ ರೀತಿ ಮುಂದೆ ಹೋಗೋದು ಅಥವಾ ರಿಯಾಲಿಟಿಯನ್ನು ಯಾವ ರೀತಿ ಫೇಸ್ ಮಾಡೋದು. ಹೀಗಾಗಿ ಅವರು ಎರಡೂ ಫೀಲಿಂಗ್ಸ್ ನಡುವೆ ಸಿಕ್ಕ ಹಾಕ್ಕೊಂಡಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಡಿಸಿಷನ್ ತೊಗೊಳ್ಬೇಕು, ಆ್ಯಕ್ಷನ್ ತೊಗೊಳ್ಬೇಕು, ಆ ಸ್ಟೇಜ್ನಲ್ಲೇ ಇದ್ದಾರೆ. ಈ ರಿಲೇಷನ್ಶಿಪ್ ಮುಂದೆ ಯಾವ ರೀತಿ ಹೋಗಬೇಕು, ಅಂದರೆ ಯಾವ ರೀತಿ ಸರಿ ಮಾಡಬೇಕು, ಡಿಸ್ಟೆನ್ಸ್ ಬಂದಿದ್ದರೆ, ಸಪ್ರೇಷನ್ ಬಂದಿದ್ದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದ್ದರೆ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಫ್ಯೂಚರನ್ನು ನೋಡುವ ಆಸೆ ಇದೆ. ನಿಮ್ಮ ಜೊತೆ ಮುಂದಿನ ಜೀವನ ಇರಬೇಕು, ಅಂದರೆ ಸೆಟ್ಲ್ ಆಗಬೇಕು. ಇದು ಕ್ಯಾಶುವಲ್ ಫೀಲಿಂಗ್ ಅಲ್ಲ, ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಇದೆ ಇವರಿಗೆ. ಡೀಪ್ ಕನೆಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಾ ಇರೋದು ನಮ್ಮ ನಡುವೆ ಇರುವಂತಹ ಕನೆಕ್ಷನ್ ಸಾಮಾನ್ಯ ಅಲ್ಲ, ಇದು ತುಂಬ ಡೀಪ್, ಮನಸ್ಸಿಗೆ
ತಾಕುವ ರೀತಿಯ ಬಾಂಡ್. ಯಾವುದೇ ಕಾರಣಕ್ಕೂ ಒಬ್ಬರನ್ನು ಒಬ್ಬರು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲ್ ಇದೆ ಅವರಿಗೆ. ಅವರ ಮನಸ್ಸಿನಿಂದ ಸೂಚನೆಗಳು ಬರ್ತಾ ಇದೆ, ಅಂದರೆ ಅವರ ಮನಸ್ಸು ಹೇಳ್ತಾ ಇದೆ ಈ ವ್ಯಕ್ತಿ ಸ್ಪೆಷಲ್, ಅಂದರೆ ನೀವು ತುಂಬ ಸ್ಪೆಷಲ್, ನಿಮ್ಮನ್ನು ಬಿಡಬಾರ್ದು ಅನ್ನೋ ಫೀಲಿಂಗ್ ಅವರ ಪ್ರೀತಿಯನ್ನು ಇನ್ನಷ್ಟು ಡೀಪ್ ಮಾಡ್ತಾ ಇದೆ. ಬಟ್ ಈಗ ಪ್ರೆಸೆಂಟಲ್ಲಿ ನೀವಿಬ್ಬರು ಮಾತಾಡದೇ ಇದ್ದರೂ ಕೂಡ ಅವ್ರು ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ. ನಿಮ್ಮ ನೆನಪು ಬಂದಾಗಲೆಲ್ಲ ಹೃದಯದಲ್ಲಿ ತುಂಬ ಫೀಲ್ ಆಗ್ತಾ ಇದೆ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಆಗಿರ್ಬೋದು, ಸ್ವಲ್ಪ ದಿನಗಳ ಹಿಂದೆ ಆಗಿರ್ಬೋದು, ತಿಂಗಳ ಹಿಂದೆ ಆಗಿರಬಹುದು, ಜಗಳ ಏನಾದರೂ ಆಗಿದ್ರೆ, ಫೈಟ್ ಆಗಿದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ ಈಗ ಅದನ್ನೆಲ್ಲ ಫಿಕ್ಸ್ ಮಾಡಬೇಕು ಅನ್ನೋ ಡಿಸೈರ್ ಮನಸ್ಸಿನಲ್ಲಿದೆ. ಇದನ್ನು ಹಾಗೆ ಬಿಡಬಾರ್ದು ಅನ್ನೋ ಫೀಲಿಂಗ್ ಇದೆ. ಅಂದರೆ ಇದೇ ರೀತಿ ಬಿಟ್ಟರೆ ಮುಂದೆ ಕೂಡ ರಿಲೇಷನ್ಶಿಪ್ ಅನ್ನೋದು ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅನ್ನೋ ಮನಸ್ಸಿದೆ ಈ ವ್ಯಕ್ತಿಗೆ. ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಹೊಸ ಪ್ರಾರಂಭಕ್ಕೆ ಸಿದ್ಧತೆ ಮಾಡೋ ರೀತಿ. ಅವರು ಈಗ ಹಳೆಯದನ್ನು ಬಿಟ್ಟು, ಹಳೆಯ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರ್ಬೋದು, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಬಟ್ ಈಗ ನ್ಯೂ ಬಿಗಿನಿಂಗ್ ಶುರು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೆಶ್ ಆಗಿ ಮತ್ತೆ ಪ್ರೀತಿಯನ್ನು ತುಂಬಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ ಅನ್ನೋದು ತುಂಬ ಡೀಪ್ ಆಗಿದೆ. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡುವ ರೀತಿಯ ಎನರ್ಜಿ ಇದೆ. ಆದರೆ ಒತ್ತಡ ಇದೆ, ಯೋಚನೆ, ಕನ್ಫ್ಯೂಷನ್ ಕೂಡ ಆ ವ್ಯಕ್ತಿಗಿದೆ. ಪ್ರೆಷರ್ ಇದೆ ಮನಸ್ಸಿನಲ್ಲಿ, ಯಾವ ರೀತಿ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಆದರೂ ಕೂಡ ಅವರು ಈ ರಿಲೇಷನ್ಶಿಪ್ಪನ್ನು ಬಿಡೋದಕ್ಕೆ ರೆಡಿ ಇಲ್ಲ, ಸರಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ರಿಲೇಷನ್ಶಿಪ್ ನ್ಯೂ ಬಿಗಿನಿಂಗ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಅಥವಾ ಬಂದಿರಬಹುದು ಅಂತ ನೋಡೋದಾದರೆ, ಅವರ ಮನಸ್ಸಿನಲ್ಲಿ ಕೆಲವು ಡೌಟ್ಗಳು ಹುಟ್ಕೊಂಡಿದೆ. ಅದು ದೊಡ್ಡ ವಿಷಯ ಅಂತಲೇ ಅಲ್ಲ, ಸಣ್ಣ ಪುಟ್ಟ ವಿಷಯಗಳು ಕೂಡ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಇರಬಹುದು. ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಅಂದರೆ ನೀವು ಹೇಳಿದ ಒಂದು ಮಾತು ಅಥವಾ ನೀವು ಮಾಡಿದ ಯಾವುದಾದ್ರೂ ಒಂದು ಕೆಲಸ ಅಥವಾ ನಿಮ್ಮ ಬಿಹೇವಿಯರ್, ಅದನ್ನು ಅವರು ನಿಜವಾದ ಅರ್ಥದಲ್ಲಿ ತಗೊಂಡಿಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಒಂದು ಅರ್ಥದಲ್ಲಿ ಏನಾದರೂ ಒಂದು ಮಾತು ಹೇಳಿದ್ರೆ ಅವರು ಅದನ್ನು ಬೇರೆ ಅರ್ಥದಲ್ಲಿ ತಗೊಂಡಿದ್ದಾರೆ. ಇದರಿಂದ ಅವರಿಗೆ ಕನ್ಫ್ಯೂಷನ್ ಅನ್ನೋದು ಹೆಚ್ಚಾಗಿದೆ. ಸ್ಪೇಸ್ ಬೇಕು ಅನ್ನೋ ಫೀಲಿಂಗ್, ಅಂದರೆ ಸ್ವಲ್ಪ ದೂರ ಇದ್ದು ಯೋಚನೆ ಮಾಡಬೇಕು ಅಂತ ಅನಿಸಿರ್ಬೋದು. ಸ್ವಲ್ಪ ಕಾಮಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಮನಸ್ಸು, ಅದಕ್ಕಾಗಿ ಅವರು ಸ್ವಲ್ಪ ಸೈಲೆಂಟ್ ಆಗಿರ್ಬೋದು. ಇದು ಇಗ್ನೋರ್ ಮಾಡೋದು ಅಂತ ಅಲ್ಲ, ಅವರ ಮೈಂಡ್ ಕ್ಲಿಯರ್ ಮಾಡಿಕೊಳ್ಳುವಂತಹ ಪ್ರಯತ್ನ. ಕಾಮಾಗಿ ಯೋಚಿಸುವುದು, ಅಂದರೆ ತುಂಬ ಅರ್ಜೆಂಟಾಗಿ ನಿರ್ಧಾರ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅವರು. ಕಾಮಾಗಿ ಒಂದೊಂದು ವಿಚಾರವನ್ನು ಯೋಚನೆ ಮಾಡ್ತಾ ಇದ್ದಾರೆ. ನಿಜ ಏನು ಅಂತ ತಿಳಿದುಕೊಳ್ಳುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿ ಫ್ಯಾಮಿಲಿಯ ವಿಚಾರಗಳು, ಫ್ಯಾಮಿಲಿ ಬಗ್ಗೆ ಕೂಡ ಅವರ ಮನಸ್ಸಿನಲ್ಲಿ ಯೋಚನೆಗಳಿದೆ. ಮುಂದೆ ಈ ರೀತಿ ಆಗುತ್ತೆ, ಎಲ್ಲರೂ ಒಪ್ತಾರಾ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ ಅಥವಾ ಫ್ಯಾಮಿಲಿ ಏನು ಹೇಳುತ್ತೆ, ಈ ರೀತಿಯ ಕನ್ಫ್ಯೂಷನ್ ಕೂಡ ಅವರನ್ನು ಮೈಂಡ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಫ್ಯೂಚರ್ ಆಸೆ ತುಂಬ ಇದೆ. ಇಷ್ಟೆಲ್ಲ ಗೊಂದಲ ಇದ್ದರೂ ಕೂಡ ನಿಮ್ಮ ಜೊತೆ ಫ್ಯೂಚರ್ ಕಟ್ಟುವ ಆಸೆ ಇನ್ನೂ ಕೂಡ ಹೋಗಿಲ್ಲ. ಮನಸ್ಸಿನ ಒಳಗಡೆ ಇನ್ನೂ ಈ ರಿಲೇಷನ್ಶಿಪ್ ಮುಂದಕ್ಕೆ ಹೋಗಬೇಕು, ಅಂದರೆ ಕಂಟಿನ್ಯೂ ಆಗಬೇಕು ಅನ್ನೋ ಫೀಲಿಂಗ್ ಇದೆ. ಹಾರ್ಟ್ ವರ್ಸಸ್ ಮನಸ್ಸು ಎರಡರ ನಡುವೆ ಯುದ್ಧ ಇದೆ. ಅವರ ಹೃದಯ ಹೇಳ್ತಾ ಇದೆ ನಾನು ಇವರನ್ನು ಪ್ರೀತಿಸ್ತೀನಿ, ಆದರೆ ಅವರ ಮೈಂಡ್ ಹೇಳ್ತಾ ಇದೆ ಸ್ವಲ್ಪ ಸಮಸ್ಯೆ ಇದೆ. ಯಾವುದೋ ಒಂದು ಸಮಸ್ಯೆ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಜಗಳ ನಡೆದಿರ್ಬೋದು, ಸಪ್ರೇಷನ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅದರ ಕಡೆಗೆ ಥಿಂಕ್ ಮಾಡ್ತಾರೆ. ಸೊ ಎರಡೂ ಕಡೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಅವರಿಗೆ ಯಾವುದೋ ಒಂದು ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ನಿಮ್ಮ ಬಗ್ಗೆ ಸಿಟ್ಟು ಮಾಡ್ಕೊಂಡಿರ್ಬೋದು. ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟೈಮ್ ತಗೊಳ್ಳುವ ಎನರ್ಜಿ ಕೂಡ ಇದೆ. ಅದೇ ರೀತಿ ಫ್ಯಾಮಿಲಿ ಮತ್ತು ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಇದೆ. ಆದರೂ ಕೂಡ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ಫ್ಯೂಚರ್ ಆಸೆ ಇನ್ನೂ ತುಂಬ ಇದೆ. ಬಟ್ ಇವರ ಮೈಂಡ್ ಅನ್ನೋದು ಕ್ಲಿಯರ್ ಆಗಿಲ್ಲ. ಮನಸ್ಸಿನಲ್ಲಿ ಗೊಂದಲ ಅನ್ನೋದು ಕಾಣ್ತಾ ಇದೆ, ಕನ್ಫ್ಯೂಷನ್ ಅನ್ನೋದು ಕಾಣ್ತಾ ಇದೆ. ಯಾವ ದಾರಿಯಲ್ಲಿ ಹೋಗಬೇಕು, ರಿಲೇಷನ್ಶಿಪ್ ಯಾವ ರೀತಿ ಸರಿ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಅವರ ಮನಸ್ಥಿತಿ, ಅವರ ಫೀಲಿಂಗ್ಸ್. ಪ್ರೆಸೆಂಟ್ ಟೈಮಲ್ಲಿ ಅವರು ಯಾವ ಸಿಚುವೇಷನಲ್ಲಿದ್ದಾರೆ ಅಂತ ನೋಡೋದಾದರೆ, ಅಂದರೆ ಒಂದು ಸಲ ಓಡಿ ಹೋಗಬೇಕು ಅನ್ನೋ ಫೀಲಿಂಗ್. ನಿಜವಾಗ್ಲೂ ನಿಮ್ಮಿಂದ ದೂರ ಹೋಗಬೇಕು ಅಂತ ಅಲ್ಲ, ಅವರು ಈಗ ಇರುವ ಒತ್ತಡದಿಂದ, ಪ್ರೆಷರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಫೀಲಿಂಗ್. ಅಂದರೆ ಮಾನಸಿಕ ಒತ್ತಡ, ಸ್ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಇದೆ. ತುಂಬ ಯೋಚನೆ, ರಿಲೇಷನ್ಶಿಪ್ ಬಗ್ಗೆ ಆಗಿರಬಹುದು, ತುಂಬ ಗೊಂದಲ, ಕನ್ಫ್ಯೂಷನ್, ತುಂಬ ಫೀಲಿಂಗ್ಸ್, ಇವುಗಳೆಲ್ಲ ಸೇರಿ ಮನಸ್ಸು ತುಂಬ ಹೆವಿ ಆಗಿದೆ. ಅಂದರೆ ಪ್ರೆಸೆಂಟ್ ಟೈಮ್ನಲ್ಲಿ ಅವರ ಲೈಫ್ನಲ್ಲಿ ನಡೀತಾ ಇರುವ ವಿಷಯಗಳು, ರಿಲೇಷನ್ಶಿಪ್ ಆಗಿರಲಿ, ಪರ್ಸ್ನಲ್ ಸಮಸ್ಯೆಗಳಾಗಿರಲಿ, ಫಿನಾನ್ಷಿಯಲಿ ಒತ್ತಡ ಆಗಿರಲಿ, ಇವೆಲ್ಲ ಸೇರಿ ಅವರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇದನ್ನು ಹೇಗೆ ಸರಿ ಮಾಡೋದು ಅನ್ನೋ ಕನ್ಫ್ಯೂಷನ್ ಅನ್ನೋದು ಇದೆ. ಹಳೆಯ ನೆನಪುಗಳ ಕಡೆ ಮನಸ್ಸು ತಿರುಗ್ತಾ ಇದೆ. ಈ ಒತ್ತಡದ ಮಧ್ಯೆ ಕೂಡ
ಅವರು ಮತ್ತೆ ಹಳೆಯ ಸಮಯಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನೀವು ಒಟ್ಟಿಗೆ ಇದ್ದಾಗಿನ ಹ್ಯಾಪಿ ಮೂಮೆಂಟ್ಸನ್ನು, ನಿಮ್ಮ ಜೊತೆ ಇದ್ದ ಖುಷಿಯಾದ ಟೈಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇವುಗಳನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ಫೋಟೋಗಳನ್ನು ನೋಡೋದು, ನಿಮ್ಮ ಫೋಟೋ ಅದು ಅವರಿಗೆ ಒಂದು ಕನೆಕ್ಷನಾಗಿ ಕಾಣಿಸ್ತಾ ಇದೆ. ಅದನ್ನು ನೋಡೋದು, ನಿಮ್ಮ ನೆನಪಿನಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇದೆ. ಎರಡೂ ಕಡೆ ಎಡ್ತಾ ಇದೆ. ಅಂದರೆ ಇಲ್ಲಿ ಸ್ಟ್ರಗಲ್ ಏನು ಅಂದರೆ, ಒಂದು ಕಡೆ ಎಲ್ಲವನ್ನು ಬಿಟ್ಟು ಹೋಗಬೇಕು ಅನ್ನೋ ಫೀಲಿಂಗ್, ಇನ್ನೊಂದು ಕಡೆ ನಿಮ್ಮ ನೆನಪಿನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಈ ಎರಡರ ನಡುವೆ ಅವರು ಸಿಕ್ಕಾಕೊಂಡಿದ್ದಾರೆ. ಅದೇ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೇಕು ಅನ್ನೋ ರೀತಿ, ಅಂದರೆ ಮುಂದೆ ಯಾವ ದಾರಿಗೆ ಹೋಗಬೇಕು, ರಿಲೇಷನ್ಶಿಪ್ ಯಾವ ರೀತಿ ಉಳಿಸ್ಕೋಬೇಕು, ಈ ತರಹದ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ಅವರು ಒತ್ತಡದಲ್ಲಿದ್ದಾರೆ, ಪ್ರೆಷರಲ್ಲಿದ್ದಾರೆ, ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರಬಹುದು. ಬಟ್ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳು ಅವರನ್ನು ಹಿಡ್ಕೊಂಡಿದೆ ಅವರ ಮನಸ್ಸಿನಲ್ಲಿ. ಒಂದು ಕಡೆ ಎಲ್ಲಾದರೂ ಹೋಗಬೇಕು ಅನ್ನೋ ಫೀಲ್ ಬರ್ತಾ ಇದೆ, ಇನ್ನೊಂದು ಕಡೆ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಸೊ ಅವರು ಕನ್ಫ್ಯೂಷನ್ನಲ್ಲಿ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಇದು ಅವರ ಮನಸ್ಸಿನ ಸ್ಥಿತಿ. ಕಮಿಟ್ಮೆಂಟ್ ಎನರ್ಜಿ ಯಾಕಿದೆ ಅಂತ ನೋಡೋಣ. ನೋಡಿ, ಇಷ್ಟೆಲ್ಲ ಗೊಂದಲ, ಒತ್ತಡ, ಪ್ರೆಷರ್, ಸಿಚುವೇಶನ್ ಯಾವುದೇ ರೀತಿ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಒಂದು ಕ್ಲಿಯರ್ ಆದ ಆಸೆ ಇದೆ. ನಾನು ಇವ್ರ ಜೊತೆ ಸೆಟ್ಲ್ ಆಗಬೇಕು ಅನ್ನೋದು. ಅವರಿಗೆ ಕ್ಯಾಶುವಲ್ ಆಗಿರುವ ರಿಲೇಷನ್ಶಿಪ್ ಅನ್ನೋದು ಬೇಡ, ಲಾಂಗ್ ಟರ್ಮ್ ಆಗಿ ಸ್ಟೇಬಲ್ ಆಗಿರುವ ಆಸೆ. ಆದರೆ ಈಗಿನ ಪರಿಸ್ಥಿತಿ ಅವರಿಗೆ ತೃಪ್ತಿ ಕೊಡ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಈಗ ಪ್ರೆಸೆಂಟಲ್ಲಿ ನಡೆಯುತ್ತಿರುವ ರಿಲೇಷನ್ಶಿಪ್ ಸಿಚುವೇಶನ್ ಅವರಿಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಇದು ಹೀಗೆ ಇರೋದು ಸರಿಯಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದರೆ ಈಗ ಗೊಂದಲ ಇದೆ, ಕನ್ಫ್ಯೂಷನ್ ಇದೆ, ಸಪ್ರೇಷನ್ ಇದೆ, ಬ್ರೇಕಪ್ ಇದೆ, ಅಥವಾ ಮಾತುಕತೆ ಸರಿಯಾಗಿ ನಡೀದೇ ಇರ್ಬೋದು. ಬಟ್ ಇದೆಲ್ಲವನ್ನು ಬಿಟ್ಟು ಅವರಿಗೆ ಇನ್ನಷ್ಟು ಡೆಪ್ತ್ ಬೇಕು, ಇನ್ನಷ್ಟು ಕ್ಲೋಸ್ನೆಸ್ ಬೇಕು ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ಅಂದರೆ ಪ್ರೀತಿ ಕಡಿಮೆ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಅವರು ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಇಷ್ಟು ಇಷ್ಟಪಡ್ತಾ ಇದ್ದೀನಿ, ಇಷ್ಟು ಫೀಲ್ ಮಾಡ್ತಾ ಇದ್ದೀನಿ, ಅದೇ ರೀತಿ ನನಗೆ ವಾಪಸ್ ಸಿಗಬೇಕು ಪ್ರೀತಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈಗ ಪ್ರೆಸೆಂಟ್ ಟೈಮಲ್ಲಿ ನೀವು ಅವರಿಗೆ ಫುಲ್ ಅಟೆನ್ಷನ್ ಕೊಡ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ ಅವರಿಗೆ. ಅವರ ಇಂಪಾರ್ಟೆನ್ಸ್ ನಿಮಗೆ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನ ಇಂಪಾರ್ಟೆನ್ಸ್ ಇಷ್ಟೇನಾ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ತುಂಬ ಎಫರ್ಟ್ ಹಾಕ್ತಾ ಇದ್ದೀನಿ ಈ ರಿಲೇಷನ್ಶಿಪ್ಪಲ್ಲಿ, ನಾನು ಜಾಸ್ತಿ ಫೀಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸಮಾನಾಗಿ ರೆಸ್ಪಾನ್ಸ್ ಅನ್ನೋದು ನನಗೆ ಸಿಗ್ತಾ ಇಲ್ಲ ಅನ್ನೋ ನೋವಿದೆ. ಅಂದರೆ ಅವರು ನಿಮ್ಮ ಹತ್ರ ಮಾತಾಡದೇ ಇರಬಹುದು, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರಬಹುದು. ಬಟ್ ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ, ನಾನು ಮಾತ್ರ ಎಫರ್ಟ್ ಹಾಕ್ತಾ ಇದ್ದೀನಿ, ನಾನು ಜಾಸ್ತಿ ಫೀಲ್ ಮಾಡ್ಕೊಳ್ತಾ ಇದ್ದೀನಿ, ಆ ಕಡೆಯಿಂದ ಫೀಲ್ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ಅವರು ಹೊರಗಡೆ ಶೇರ್ ಮಾಡ್ಕೊಳ್ಳದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನೋವು, ಬೇಸರ ಇದೆ ಅನ್ನೋ ಎನರ್ಜಿ ಇದೆ. ತುಂಬ ಜನರ ಎನರ್ಜಿಯಲ್ಲಿ ಈ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಎಮೋಷ್ನಲಿ ಥಿಂಕ್ ಮಾಡ್ತಾ ಇದ್ದಾರೆ. ಹೃದಯ ನಿಮ್ಮ ಹತ್ರ ಎಳಿತಾ ಇರೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಮರೆಯೋದಕ್ಕೆ ಆಗ್ತಾ ಇಲ್ಲ. ಅವರು ಎಷ್ಟೇ ಟ್ರೈ ಮಾಡಿರಬಹುದು, ನಿಮ್ಮನ್ನು ಕಂಪ್ಲೀಟ್ಲಿ ಮರಿಬೇಕು ಅಂತ ಅಂದ್ಕೊಂಡಿರಬಹುದು, ಬಟ್ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ನೆನಪು ಮತ್ತೆ ಮತ್ತೆ ಬರ್ತಾ ಇದೆ. ರಿಲೇಷನ್ಶಿಪ್ ರೀಸ್ಟಾರ್ಟ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಳೆಯ ಗ್ಯಾಪ್ ಅಥವಾ ಏನೇ ಫೈಟ್ ಬಂದಿದ್ರು ಅದೆಲ್ಲವನ್ನು ಬಿಟ್ಟು ಹೊಸ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೊತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಟೇಕ್ಸ್ ಏನೇ ಇದ್ದರೂ ಕೂಡ ಮತ್ತೆ ನೀವಿಬ್ಬರು ಅದರ ತಪ್ಪನ್ನು ಅರ್ಥ ಮಾಡಿಕೊಂಡು ಮತ್ತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲ್ ಇದೆ. ಅಂದರೆ ಅವ್ರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ನಾನು ತಪ್ಪು ಮಾಡಿದ್ರೆ ಅವರು ನನ್ನನ್ನು ಕ್ಷಮಿಸಬೇಕು, ಅಂದರೆ ನೀವು ಕ್ಷಮಿಸಬೇಕು, ನೀವು ತಪ್ಪು ಮಾಡಿದ್ರೆ ಇವರು ಕೂಡ ನಿಮ್ಮನ್ನು ಕ್ಷಮಿಸಬೇಕು, ಅಂದರೆ ಈಗೋ ಬಿಟ್ಟು ಮುಂದೆ ಹೋಗೋದಕ್ಕೆ ರೆಡಿ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಮಾತ್ರ ಅವರಿಗೆ ಪೂರ್ಣತೆ ಅನ್ನೋದು ಅನ್ನಿಸ್ತಾ ಇದೆ. ಅಂದರೆ ಅವರ ಮನಸ್ಸು ನಿಮ್ಮ ಜೊತೆ ಇದ್ದಾಗ, ಅವರು ನಿಮ್ಮ ಜೊತೆ ಇದ್ದಾಗ ಅವರಿಗೆ ಪೀಸ್, ಸಂತೋಷ, ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ. ನೀವು ಇಲ್ಲ ಅಂದರೆ ಏನೋ ಮಿಸ್ಸಿಂಗ್ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಅವ್ರು ನಿಮ್ಮ ಜೊತೆ ಸ್ಟೇಬಲ್ ರಿಲೇಷನ್ಶಿಪ್ಪನ್ನು ಬಯಸ್ತಾ ಇದ್ದಾರೆ. ಆದರೆ ಈಗಿನ ಸಿಚುವೇಶನ್ ಅವರಿಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಲವ್ ಮತ್ತು ಅಟೆನ್ಷನ್ ಕಡಿಮೆ ಸಿಗ್ತಾ ಇದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಸೊ ಎಮೋಷ್ನಲಿ ಹರ್ಟ್ ಆಗ್ತಾ ಇದ್ದಾರೆ. ನಿಮ್ಮನ್ನು ಮರಿಬೇಕು ಅಂತ ತುಂಬ ಟ್ರೈ ಮಾಡಿದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ, ಬಟ್ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಹೊಸದಾಗಿ ರಿಲೇಷನ್ಶಿಪ್ ಬೇಕು, ನಿಮ್ಮ ಜೊತೆ ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲ್ ಇದೆ. ನಿಮ್ಮನ್ನು ಅವರು ಕ್ಷಮಿಸಬೇಕು, ಅವರು ಕೂಡ ನಿಮ್ಮನ್ನು ಕ್ಷಮಿಸಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಮಾತ್ರ ಕಂಪ್ಲೀಟ್ ಅಂತ ಅನ್ನಿಸ್ತಾರೆ. ಇದು ಅವರ ಮನಸ್ಸಿನ ಫೀಲಿಂಗ್ಸ್. ಇಲ್ಲಿ ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ನಿಮ್ಮಿಬ್ಬರ ನಡುವೆ ಎಷ್ಟೇ ಗ್ಯಾಪ್, ಸಪ್ರೇಷನ್ ಅನ್ನೋದು ಬಂದಿದ್ರೂ ಕೂಡ ನಿಮ್ಮನ್ನು ಅವರ ಹೃದಯದ ಹತ್ತಿರ ಇಟ್ಕೊಳ್ಳೋದಕ್ಕೆ ಯಾಕೆ ಬಯಸ್ತಾ ಇದ್ದಾರೆ ಅಂತ ನೋಡೋಣ.
ಯಾಕೆಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಕ್ಯಾಶುವಲ್ ಆಗಿ ಯೋಚನೆ ಮಾಡ್ತಾ ಇಲ್ಲ, ತುಂಬ ಲಾಯಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ಅವ್ರು ಅಂದ್ಕೊಳ್ತಿದ್ದಾರೆ ನೀವು ಇವರ ವ್ಯಕ್ತಿ, ಅಂದರೆ ಈ ವ್ಯಕ್ತಿ ನನ್ನವರೇ ಅನ್ನೋ ಫೀಲಿಂಗ್ ಇದೆ. ಕಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ನಿಮ್ಮನ್ನು ಕಳ್ಕೊಳ್ಳೋದು ಅವ್ರಿಗೆ ತುಂಬ ಭಯ ಇದೆ, ಫಿಯರ್ ಇದೆ. ಅಂದರೆ ನಿಮ್ಮನ್ನು ಕಳ್ಕೊಂಡ್ರೆ ಅವರ ಲೈಫ್ನಲ್ಲಿ ಎಲ್ಲವನ್ನು ಕಳ್ಕೊಂಡ ರೀತಿ ಅನ್ನೋ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಆ ಎನರ್ಜಿ ಇದೆ. ರಿಲೇಷನ್ಶಿಪ್ ಇಂಪ್ರೂವ್ ಮಾಡಬೇಕು ಅನ್ನೋ ಆಸೆ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಈಗ ತಪ್ಪು ನಡೆದಿರಬಹುದು, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅದನ್ನು ಹೀಗೆ ಬಿಡಬಾರ್ದು. ಇನ್ನೂ ಈ ರಿಲೇಷನ್ಶಿಪ್ ಇದೇ ರೀತಿ ಬಿಟ್ಟರೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆ್ಯಕ್ಷನ್ ತೊಗೋಬೇಕು, ಎಫರ್ಟ್ ಹಾಕಬೇಕು. ರಿಲೇಷನ್ಶಿಪ್ಪಲ್ಲಿ ಚೇಂಜ್ ತರೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಅಂದರೆ ರೆಡಿ ಆಗುವ ಫೀಲ್ ಇದೆ. ನೀವು ಮೊದಲು ಯಾವ ರೀತಿ ಇದ್ರೋ ಆ ರೀತಿ ಇರಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ ಈ ವ್ಯಕ್ತಿಗೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರ್ಬೋದು, ಅವರು ಎಷ್ಟೇ ರೂಢಾಗಿ ಮಾತಾಡಿರ್ಬೋದು, ನೀವು ಎಷ್ಟೇ ಹರ್ಟ್ ಮಾಡಿರ್ಬೋದು ಅವರನ್ನು, ಬಟ್ ಅವ್ರು ಅಂದ್ಕೊಳ್ಳೋದು ಫ್ರೆಶ್ ಸ್ಟಾರ್ಟ್ ಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಬಟ್ ಕೆಲವೊಂದು ಸಲ ಥಿಂಕ್ ಮಾಡ್ತಾರೆ ನಾವಿಬ್ಬರು ಕೂಡ ಒಂದು ಕಡೆ ತಪ್ಪು ಮಾಡಿದ್ವಿ. ಅಂದರೆ ಅವ್ರು ಏನು ಅಂದ್ಕೊಳ್ಳೋದು ಅಂದರೆ ಅವರು ಈಗ ಬ್ಲೇಮ್ ಮಾಡೋದನ್ನು ಬಿಟ್ಟಿದ್ದಾರೆ. ನಾನೇ ಸರಿ, ನನ್ನದು ತಪ್ಪಿಲ್ಲ ಅಂತ ಮೊದಲೆಲ್ಲ ಹೇಳ್ತಾ ಇದ್ದ ವ್ಯಕ್ತಿಯ ಮನಸ್ಸು ಈಗ ಯಾವ ರೀತಿ ಇದೆ ಅಂದರೆ ಇಬ್ಬರು ತಪ್ಪು ಮಾಡಿದ್ದೀವಿ ರಿಲೇಷನ್ಶಿಪ್ಪಲ್ಲಿ, ಇಬ್ಬರು ಕೂಡ ಯಾವುದಾದ್ರೂ ಒಂದು ತಪ್ಪು ಮಾಡಿರ್ಬೋದು, ಯಾವುದಾದ್ರೊಂದು ಮಾತಿನಿಂದ ಇಬ್ಬರು ಕೂಡ ಹರ್ಟ್ ಆಗಿರ್ಬೋದು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬರ ತಪ್ಪಲ್ಲ, ಇಬ್ಬರು ತಪ್ಪು ಮಾಡಿದ್ದೀವಿ, ಅದು ಸಣ್ಣ ಪುಟ್ಟ ತಪ್ಪು ಕೂಡ ಆಗಿರ್ಬೋದು. ಹಾಗಾಗಿ ರಿಲೇಷನ್ಶಿಪ್ ಈ ರೀತಿ ಆಗಿದೆ ಅನ್ನೋ ರೀತಿ ಅವ್ರಿಗೆ ಮೆಚ್ಯೂರಿಟಿ ಅನ್ನೋದು ಬಂದಿದೆ. ಅದು ಏನೇ ತಪ್ಪಾಗಿದ್ರೂ ಕೂಡ ಸರಿ ಮಾಡಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ಫಿಕ್ಸ್ ಮಾಡಬೇಕು ಅನ್ನೋ ಕ್ಲಿಯರ್ ಇಂಟೆನ್ಷನ್ ಇದೆ. ಟ್ರೈ ಮಾಡೋದಕ್ಕೆ ಸಿದ್ಧ ಇದ್ದಾರೆ, ಎಫರ್ಟ್ ಹಾಕೋದಕ್ಕೆ ರೆಡಿ ಇದ್ದಾರೆ. ನಿಮ್ಮ ಜೊತೆ ಸಮಯ ಕಳಿಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ಸ್ಟ್ರೆಸ್ ಇಲ್ಲದೆ ನಿಮ್ಮ ಜೊತೆ ಮಾತಾಡಿ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಮೆಂಟಲಿ ತುಂಬ ಟಯರ್ಡ್ ಆಗಿದ್ದಾರೆ, ಆ ಎನರ್ಜಿ ಇದೆ. ಅದಕ್ಕೆಲ್ಲ ಕಾರಣ ಹೊರಗಿನ ಒತ್ತಡ, ಪ್ರೆಷರ್, ಲೈಫ್ ಪ್ರಾಬ್ಲಮ್ಸ್, ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರಬಹುದು, ಅಥವಾ ಜಾಬ್, ಕೆರಿಯರ್ ಬಗ್ಗೆ ಥಿಂಕಿಂಗ್ ಆಗಿರಬಹುದು, ಔಟ್ಸೈಡ್ ಪ್ರೆಷರ್ ಆಗಿರ್ಬೋದು. ಇದೆಲ್ಲ ಸೇರಿ ಅವರಿಗೆ ತುಂಬ ಹೆವಿ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮಿಬ್ಬರ ನಡುವೆ ಜಗಳ, ಗೊಂದಲದ ಪರಿಣಾಮ, ರಿಲೇಷನ್ಶಿಪ್ ಇಶ್ಯೂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಸೇರಿ ಅವ್ರಿಗೆ ಇನ್ನೂ ಸ್ಟ್ರೆಸ್ ಕೊಡ್ತಾ ಇದೆ. ಇದು ಯಾವಾಗ ಸರಿಯಾಗುತ್ತೆ ಅನ್ನೋ ತುಂಬ ಫೀಲ್ ಬರ್ತಾ ಇದೆ. ಆದರೂ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ತುಂಬ ಲಾಯಲ್ಟಿ ಅನ್ನೋದು ಇದೆ. ಇಷ್ಟೆಲ್ಲದರ ಮಧ್ಯ ನಿಮ್ಮ ಮೇಲೆ ಇರುವಂತಹ ಲಾಯಲ್ ಫೀಲ್ ಕಡಿಮೆ ಆಗಿಲ್ಲ, ಲಾಯಲ್ಟಿ ಅನ್ನೋದು ಕಡಿಮೆ ಆಗಿಲ್ಲ. ಅಂದರೆ ನಿಮ್ಮ ಜೊತೆ ಇರಬೇಕು ಅನ್ನೋ ಫೀಲ್ ಜಾಸ್ತಿ ಆಗ್ತಾ ಇದೆ. ಅವರ ಪ್ರೀತಿ ತುಂಬ ಜಾಸ್ತಿ ಇದೆ. ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಕೆಲವೊಮ್ಮೆ ಒತ್ತಡ, ಪ್ರೆಷರ್ ಜಾಸ್ತಿ ಆದಾಗ ಕೋಪ ಬರುತ್ತೆ. ಬಟ್ ತಕ್ಷಣ ಅವರು ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ತಪ್ಪಾದ ಡಿಸಿಷನ್ ತೊಗೊಳ್ಬಹುದು. ಬಟ್ ಅದರ ನಂತರ ಅವರು ಥಿಂಕ್ ಮಾಡ್ತಾರೆ, ನಾನು ಆ ರೀತಿ ಮಾಡಬಾರ್ದಿತ್ತು, ನನ್ನ ತಪ್ಪಿನ ಕಾರಣ ಈ ರೀತಿ ಆಯಿತು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಈಗ 3 ಫೀಲಿಂಗ್ಸ್ ನಡುವೆ ಸಿಕ್ಕಾಕೊಂಡಿದ್ದಾರೆ. ಅದು ಗೊಂದಲ ಆಗಿರಬಹುದು, ಪ್ರೀತಿ, ಒತ್ತಡ, ಪ್ರೆಷರ್ ಎಲ್ಲ ಕೂಡ ಅವರಿಗೆ ತುಂಬ ಹೆವಿ ಅನ್ನಿಸ್ತಾ ಇದೆ. ಆದರೆ ಇದು ಏನೇ ಇದ್ದರೂ ಕೂಡ ನಿಮ್ಮ ಮೇಲೆ ಇರುವ ಭಾವನೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದು ಮೇಲ್ಮೈಗೆ ಮಾತ್ರ ಅಲ್ಲ, ಅಂದರೆ ಹೊರಗಿನ ಫೇಸ್ ಮಾತ್ರ ಅಲ್ಲ, ತುಂಬ ಡೀಪ್ ಆಗಿದೆ. ಈ ರಿಲೇಷನ್ಶಿಪ್ಪನ್ನು ಬಿಡೋದಕ್ಕೆ ಅವರು ಸಿದ್ಧರಾಗ್ತಾ ಇಲ್ಲ. ಬಟ್ ಏನೇ ತಪ್ಪಾಗಿದ್ರೂ ಕೂಡ ಸರಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದು ಈ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್. ಅಂದರೆ ಈ ಕ್ಷಣಕ್ಕೆ ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮ ಬಗ್ಗೆ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರು ನಿಜವಾಗ್ಲೂ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಆ ಭಾವನೆಗಳು ಅವರ ಮನಸ್ಸಿನಿಂದ ಹೊರಗಡೆ ಬರ್ತಾ ಇದೆ, ಫೀಲ್ ಆಗ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಪ್ರೀತಿಯಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ, ಸಮಸ್ಯೆಗಳು ಇದ್ದರೂ ಅದೆಲ್ಲ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಪಾಸಿಟಿವ್ ಆಗಿರುವಂತಹ ವಿಷಸ್ ಏನಿದೆ, ನಿಮ್ಮ ಕನಸು ಏನಿದೆ, ಅಂದರೆ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಒಳ್ಳೆಯ ಆಸೆಗಳು, ಬಯಕೆಗಳು ಎಲ್ಲವೂ ರಿಯಾಲಿಟಿಗೆ ಬರಲಿ. ನಿಮ್ಮ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಡೀಪ್ ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.